ನಮಸ್ಕಾರ. ಬೆಳಿಗ್ಗೆನೆ ಬಂಡೆ ಮಹಾಂಕಾಳಿ ತಾಯಿ ದರ್ಶನ ಮಾಡಿದೆ. ದೇವ್ರದ್ದು ಹೂವು ಸಿಕ್ತು, ಗಾಡಿಗೆ ಹಾಕ್ಕೊಂಡು ಡ್ಯೂಟಿ ಶುರು ಮಾಡಿದೆ. ವಿಸಿಟಿಂಗ್ ಕಾರ್ಡು ಪ್ರಿಂಟೌಟ್ ತೆಗೆಸ್ಬೇಕಾಗಿತ್ತು. ಸೀದಾ ಇಲ್ಲಿ ಫ್ಯೂಚರ್ ಅಂತ ಹೋಗಿ, ಅಲ್ಲಿ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ, ಅಲ್ಲೋಗಿ ಪ್ರಿಂಟೌಟ್ ತೆಗೆಸಿ ಅಲ್ಲಿಂದ ಸೀದಾ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವನ ಪಾದಕ್ಕಿಟ್ಟು ಆಶೀರ್ವಾದ ತೊಗೊಂಡು ಅಲ್ಲಿಂದ ಸೀದಾ ಬಂಡಿ ಮಹಾಂಕಾಳಿ ದೇವಸ್ಥಾನಕ್ಕೆ ಹೋದೆ. ಅಲ್ಲೂ ತಾಯಿ ಪಾದಕ್ಕಿಟ್ಟು ಆಶೀರ್ವಾದ ತೊಗೊಂಡೆ, ಕೆಲಸಗಳು ಚೆನ್ನಾಗಾಗಲಿ ಅಂತ. ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಡ್ಯೂಟಿ ಶುರು ಮಾಡಿದೆ. ಮಳೆ ಶುರು ಆಗೋಯ್ತು. ಸಾಯಂಕಾಲವರೆಗೂ ನನ್ನ ವೈಯಕ್ತಿಕ ಕೆಲಸ ಇತ್ತು, ಡ್ಯೂಟಿ ಮಾಡಿರಲಿಲ್ಲ. ರಾತ್ರಿ 8 ಗಂಟೆಗೆ ಡ್ಯೂಟಿ ಶುರು ಮಾಡಿದೆ. ಯಾಕಂದರೆ ದುಡ್ಡು ಅವಶ್ಯಕತೆ ಇತ್ತು. ಡ್ಯೂಟಿ ಬೀಳಲ್ಲ ಅಂತ ಗೊತ್ತಿದ್ರು ಕೂಡ 8 ಗಂಟೆಗೆ ಮನೇಲಿರೋದು ಬೇಡ, ದುಡಿಮೆ ಮಾಡೋಣ ಅಂತ ಹೋದೆ. ಟ್ರಾಫಿಕ್ ಇತ್ತು, ಡ್ಯೂಟಿ ಆಗ್ಬೋದೇನೋ ಅಂದ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೀನಿ. ಒಂದು 10 ಕಾಲವರೆಗೂ ಒಂದು 2-3 ಡ್ಯೂಟಿ ಆಯಿತು ಅಷ್ಟೇ. ಆಮೇಲೆ ಬೆಂಗಳೂರೇ ಸೈಲೆಂಟ್ ಆಗೋಯಿತು, ರೋಡೆಲ್ಲ ಖಾಲಿ ಆಗೋಯಿತು. ಮೊದಲಾದರೆ 1.5 ಡ್ಯೂಟಿ ಬೀಳೋದು, ಈಗ ಯಾವ ಡ್ಯೂಟಿನೂ ಇಲ್ಲ, ಏನೂ ಇಲ್ಲ. ಏನು ಮಾಡೋದು, ಬೇಜಾರು. ಅಲ್ಲಿಂದ ಇಲ್ಲಿಂದ ಅಲ್ಲಿ ಮೆಜೆಸ್ಟಿಕ್ ಮಾರ್ಕೆಟು ಬನಶಂಕರಿ ಅಂತ ಓಡಾಡ್ಕೊಂಡಿದ್ದೆ. ಯಾವ ಡ್ಯೂಟಿನೂ ಆಗಲಿಲ್ಲ. ಆದರೂ ಕಾಯನ ಇರು, ಇನ್ನೊಂದು ಒಂದು 500 ರೂಪಾಯಿ ಟ್ರೈ ಮಾಡೋಣ, 1.5 ಬೀಳ್ಬೋದು ಅಂದ್ಕೊಂಡು ಕಾದೆ. ಎಲ್ಲೂ ಡ್ಯೂಟಿ ಬೀಳಿಲ್ಲ. ಇಲ್ಲಿ ಯಾವುದೋ ಆಳದ ಮರ ಒಂದು RR ಎಫೆಕ್ಟಲ್ಲಿ ಇತ್ತು, ಅಲ್ಲೇ ಒಂದು ಅರ್ಧ ಅವರ್ ಗಾಡಿ ಹಾಕ್ಕೊಂಡು ಸೀದಾ ಅಲ್ಲಿಂದ ಮತ್ತೆ ಲೈಟಾಗಿ ಮಳೆ ಶುರು ಆಗೋಯಿತು. ಅರ್ಧ ರಾತ್ರಿಯಲ್ಲಿ ಸೀದಾ ಶಂಕರನ ಸರ್ಕಲ್ ಹೊರಟೋದೆ. ಅಲ್ಲೊಂದು ಅರ್ಧ ಗಂಟೆ ನಮ್ಮ ಶಂಕರನ ಜೊತೆ ಮಾತಾಡಿಕೊಂಡು ಕೆಲವೊಂದು ನನ್ನ ನೋವುಗಳು ಸಂಕಟಗಳೆಲ್ಲ ಹೇಳ್ಕೊಂಡು ಸೀದಾ ಮನೆ ಕಡೆ ಸವಾರಿ. ಈ ರಸ್ತೆ ನೋಡಿ ಗೊತ್ತಾಗುತ್ತೆ, ಸುಮಾರು ಒಂದು ಕಾಲು ಹೋಗ್ತಾ ಇರೋದು ರೋಡು. ಸ್ಟ್ರೀಟ್ ಲೈಟ್ ಇಲ್ಲ, ಫುಲ್ ಕತ್ಲೆ. ಹೆಡ್ಲೈಟ್ ಇಲ್ಲ ಅಂದರೆ ರೋಡೇ ಕಾಣಿಸಲ್ಲ. ಸೀದಾ ಮನೆಗೆ ಬೇಜಾರಲ್ಲಿ ಹೋದೆ. ಆದರೆ ಎಷ್ಟೇ ಬೇಜಾರಾದ್ರೂ ನಾವೆಲ್ಲ ಜೀವನದಲ್ಲಿ ಎದುರಿಸಲೇಬೇಕು. ಕಷ್ಟ ಬಂದು ಎದುರಿಸಲೇಬೇಕು, ಸುಖ ಬಂದು ಎದುರಿಸಲೇಬೇಕು, ನಮ್ಮ ಗೆಲುವು ಬರೋವರೆಗೂ.